ಗರುಡ ಪುರಾಣ ಅಧ್ಯಯನ 7 ಪುತ್ರನ ಮಹಿಮೆ ಅನ್ಯರ ಮೂಲಕ ನೀಡಲಾದ ಪಿಂಡದಾನದಿಂದ ಪ್ರೇತತ್ವದಿಂದ ಮುಕ್ತಿ. ಇದರ ಪ್ರತಿಪಾದನೆಯಲ್ಲಿ ರಾಜ ಬಭ್ರುವಾಹನ ಮತ್ತು ಪ್ರೇತದ ಕಥೆ. ಸೂತ ಪುರಾಣಿಕರು ಹೇಳಿದರು. ವೈತನೀಯ ಗರುಡನು ಭಗವಂತನ ವಚನಗಳನ್ನು ಕೇಳಿ ಅರಳಿ ಮರದ ಎಲೆಯಂತೆ ಕಂಪಿಸಿದನು ಮತ್ತು ಮನುಷ್ಯರ ಉಪಕಾರಾರ್ಥ ಪುನಃ ಭಗವಂತ ವಿಷ್ಣುವಿಗೆ ಗರುಡನು ಕೇಳಿದನು, ಏ ಜಗದೊಡೆಯ, ಮನುಷ್ಯರು ಪ್ರಮಾದವಶರಾಗಿ ಅಥವಾ ತಿಳಿದು ಪಾಪಗಳನ್ನು ಮಾಡಿಯೂ ನರಕಕ್ಕೆ ಹೋಗದಂತಿರಲು ಯಾವ ಉಪಾಯ ಆಚರಣೆಗಳನ್ನು ಮಾಡಬೇಕು ಎಂಬುದನ್ನು ಹೇಳಿರಿ. ಈ ಸಂಸಾರ ಅಥವಾ ಪ್ರಪಂಚರೂಪಿ ಸಾಗರದಲ್ಲಿ ಮುಳುಗಿದ ದೀನ ಮನಸ್ಸಿನ ಪಾಪದಿಂದ ಬುದ್ಧಿ ನಷ್ಟ ಹೊಂದಿದ ಹಾಗೂ ವಿಷಯಾಸಕ್ತಿ ಕಾರಣ ದೂಷಿತ ಆತ್ಮವುಳ್ಳ ಮನುಷ್ಯರಿಗೆ ಸದ್ಗತಿ ಪ್ರಾಪ್ತಿಯಾಗುವಂತೆ ಪುರಾಣಗಳಲ್ಲಿ ಸುನಿಶ್ಚಿತಗೊಳಿಸಿದ ಉಪಾಯಗಳನ್ನು ತಿಳಿಸಿರಿ. ವಿಷ್ಣು ಭಗವಂತ ಹೇಳಿದ, ಏ ಗರುಡ, ಮನುಷ್ಯರ ಹಿತದ ಕಾಮನೆಯಿಂದ ನೀನು ಉತ್ತಮ ವಿಷಯ ಕುರಿತು ಕೇಳಿರುವಿ. ನಾನು ನಿನ್ನ ಎಲ್ಲ ಸಂದೇಹಗಳನ್ನು ನಿವಾರಿಸುವೆ. ಲಕ್ಷಗೊಟ್ಟು ಆಲಿಸು. ಏ ಗರುಡ, ನಾನು ಈ ಮೊದಲು ಪುತ್ರಹೀನ ಮತ್ತು ಪಾಪಿ ಮನುಷ್ಯರ ಯಾತನೆಯ ಕುರಿತು ವರ್ಣನೆ ಮಾಡಿದೆ. ಪುತ್ರವಂತ ಮತ್ತು ಧಾರ್ಮಿಕ ಮನುಷ್ಯರಿಗೆ ಈ ಹಿಂದೆ ವರ್ಣಿಸಿದ ದುರ್ಗತಿ ಎಂದೂ ಬರುವುದಿಲ್ಲ. ಒಂದು ವೇಳೆ ತಮ್ಮ ಪೂರ್ವಾರ್ಜಿತ ಕರ್ಮಗಳ ಕಾರಣ ಪುತ್ರ ಪ್ರಾಪ್ತಿಯಲ್ಲಿ ವಿಘ್ನಗಳು ಉಂಟಾದರೆ ಯಾವುದಾದರೂ ಉಪಾಯದಿಂದ ಪುತ್ರೋತ್ಪತ್ತಿಯನ್ನು ಸಂಪನ್ನಗೊಳಿಸಬೇಕು. ಹರಿವಂಶದ ಪುರಾಣದ ಕಥೆಯ ಶ್ರವಣ ಮಾಡಿ ವಿಧಿವಿಧಾನಗಳಿಂದ ಶತಚಂಡೀಯ ಯಜ್ಞ ಮಾಡಿ ಭಕ್ತಿಯಿಂದ ಶಿವನ ಆರಾಧನೆಯನ್ನು ಮಾಡಿ ವಿದ್ವಾಂಸನು ಪುತ್ರೋತ್ಪತ್ತಿಯನ್ನು ಮಾಡಬೇಕು. ಪುತ್ರನು ಪಿತೃಗಳನ್ನು ಪುಂ ಎಂಬ ನರಕದಿಂದ ಪಾರು ಮಾಡುತ್ತಾನೆ. ಆದ್ದರಿಂದ ಸ್ವಯಂ ಬ್ರಹ್ಮನು ಆತನಿಗೆ ಪುತ್ರ ಎಂಬ ಹೆಸರಿನಿಂದ ಕರೆದಿರುವನು. ಒಬ್ಬ ಧರ್ಮಾತ್ಮನಾದ ಪುತ್ರನು ಸಂಪೂರ್ಣ ಕುಲವನ್ನು ಉದ್ಧಾರ ಮಾಡುತ್ತಾನೆ. ಪುತ್ರನ ಮೂಲಕ ವ್ಯಕ್ತಿ ಲೋಕಗಳನ್ನು ಜಯಿಸುತ್ತಾನೆ ಎಂದು ಸನಾತನ ಶ್ರುತಿಯಲ್ಲಿದೆ. ಈ ಪ್ರಕಾರ ವೇದಗಳು ಕೂಡ ಪುತ್ರನ ಉತ್ತಮ ಮಹಾತ್ಮೆಯನ್ನು ಹೇಳಿವೆ. ಆದ್ದರಿಂದ ಪುತ್ರ ಸುಖವನ್ನು ನೋಡಿದ ಮನುಷ್ಯ ಪಿತೃಋಣದಿಂದ ಮುಕ್ತನಾಗಿ ಹೋಗುತ್ತಾನೆ. ಪೌತ್ರನನ್ನು ಅಥವಾ ಮೊಮ್ಮಗನನ್ನು ಸ್ಪರ್ಶ ಮಾಡಿದ ಮನುಷ್ಯ 3 ದೇವ, ಋಷಿ, ಪಿತೃಋಣಗಳಿಂದ ಮುಕ್ತನಾಗಿ ಹೋಗುತ್ತಾನೆ. ಈ ಪ್ರಕಾರದ ಪುತ್ರ, ಪೌತ್ರ ಮತ್ತು ಪ್ರಪೌತ್ರರಿಂದ ಯಮಲೋಕಗಳಲ್ಲಿ ಅತಿಕ್ರಮಣ ಮಾಡಿ ಸ್ವರ್ಗಾದಿಗಳನ್ನು ಪ್ರಾಪ್ತಿ ಹೊಂದುತ್ತಾನೆ. ಬ್ರಹ್ಮ ವಿವಾಹದ ಬ್ರಹ್ಮ, ದೈವ, ಹರ್ಷ, ಪ್ರಜಾಪತ್ಯ, ಅಸುರ, ಗಂಧರ್ವ, ರಾಕ್ಷಸ ಹಾಗೂ ಪೈಶಾಚ ಇವು 8 ಪ್ರಕಾರದ ವಿವಾಹಗಳೆಂದು ಹೇಳಲಾಗಿದೆ. ವಿಧಿಯಿಂದ ವಿವಾಹವಾದ ಪತ್ನಿಯಿಂದ ಜನಿಸಿದ ಔರಸ ಪುತ್ರ ಊರ್ಧ್ವಗತಿ ಅಥವಾ ಉತ್ತಮಯನ್ನು ಪ್ರಾಪ್ತಿ ಮಾಡಿಸುತ್ತಾನೆ ಮತ್ತು ಸಗೃಹಿತ ದುಷ್ಟ ಪದ್ಧತಿ ವಿವಾಹದಿಂದ ಜನಿತ ಪುತ್ರ ಅಧೋಗತಿ ಅಂದರೆ ನರಕ ಎತ್ತ ಕೊಂಡೊಯ್ಯುತ್ತಾನೆ. ಏ ಪಕ್ಷಿ ಶ್ರೇಷ್ಠ, ಆದ್ದರಿಂದ ವ್ಯಕ್ತಿಯು ಹೀನ ಜಾತಿಯ ಸ್ತ್ರೀಯಿಂದ ಜನಿಸಿದ ಪುತ್ರನನ್ನು ತ್ಯಜಿಸಬೇಕು. ಏ ಗರುಡ, ಸವರ್ಣ ಪುರುಷರಿಂದ ಸವರ್ಣ ಸ್ತ್ರೀಯಲ್ಲಿ ಜನಿಸುವ ಪುತ್ರನಿಗೆ ರೌರಸ ಪುತ್ರ ಎನ್ನುವರು ಮತ್ತು ಆತನೇ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿ ಪಿತೃಗಳಿಗೆ ಸ್ವರ್ಗ ಪ್ರಾಪ್ತಿಯನ್ನು ಮಾಡಿಸಲು ಕಾರಣನಾಗುತ್ತಾನೆ. ಔರಸ ಪುತ್ರನ ಮೂಲಕ ಮಾಡಲಾದ ಶ್ರಾದ್ದದಿಂದ ತಂದೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಈ ವಿಷಯದಲ್ಲಿ ಏನು ಹೇಳುವುದಿದೆ? ಅನ್ಯ ಲೋಕಗಳ ಮಾಡಿದ ಶ್ರಾದ್ದದಿಂದಲೂ ಪ್ರೇತ ಸ್ವರ್ಗಕ್ಕೆ ಹೊರಟು ಹೋಗುತ್ತದೆ. ಈ ವಿಷಯ ಕುರಿತು ಹೇಳುವೆ ಕೇಳು. ಇಲ್ಲಿ ನಾನು ಒಂದು ಪ್ರಾಚೀನ ಇತಿಹಾಸ ಕುರಿತು ವಿವರಿಸುವೆ. ಅದು ಔರ್ಧ್ವ ದೈಹಿಕ ದಾನ ಶ್ರೇಷ್ಠ ಮಹಾತ್ಮೆಯನ್ನು ಸೂಚಿಸುತ್ತದೆ. ಏ ವೈತನೀಯ, ಪೂರ್ವಕಾಲದಲ್ಲಿ ತ್ರೇತಾಯುಗದಲ್ಲಿ ಮಹೋದಯ ಎಂಬ ರಮಣೀಯ ನಗರದಲ್ಲಿ ಮಹಾಬಲಶಾಲಿ ಮತ್ತು ಧರ್ಮಪಾರಾಯಣ ಬಭ್ರುವಾಹನನೆಂಬ ರಾಜನಿದ್ದ. ಆತ ಯಜ್ಞಾನುಷ್ಠಾನ ಪಾರಾಯಣ ದಾನಿಗಳಲ್ಲಿ ಶ್ರೇಷ್ಠ. ಲಕ್ಷ್ಮಿ ಅಥವಾ ದಾನದಿಂದ ಸಂಪನ್ನ, ಬ್ರಾಹ್ಮಣ, ಭಕ್ತ ಹಾಗೂ ಸಾಧು ಸಂತರ ಕುರಿತು ಅನುರಾಗ ಹೊಂದಿದವ, ಶೀಲ ಹಾಗೂ ಆಚಾರಾದಿ ಗುಣಗಳಿಂದ ಯುಕ್ತ ಸಜ್ಜನರ ಕುರಿತು ತನ್ನ ಮತ್ತು ಅನ್ಯರ ಕುರಿತು ದಯಾಭಾವ ಸಂಪನ್ನನಾಗಿದ್ದ ಧರ್ಮಪಾರಾಯಣನಾದ ರಾಜ ಬಭ್ರುವಾಹನ ಔರಸ ಪುತ್ರನಂತೆಯೇ ಧರ್ಮದಿಂದ ತನ್ನ ಪ್ರಜೆಗಳ ಪಾಲನೆ ಮಾಡುತ್ತಿದ್ದ ಮತ್ತು ದಂಡನೆಗೆ ಯೋಗ್ಯರಾದ ಅಪರಾಧಿಗಳಿಗೆ ದಂಡನೆ ನೀಡುತ್ತಿದ್ದ. ಮಹಾಬಲಿಷ್ಠ ರಾಜ ಒಂದು ಸಮಯದಲ್ಲಿ ತನ್ನ ಸೇನೆಯೊಡನೆ ಮೃಗ ಬೇಟೆಯಾಡಲು ಅನೇಕ ಪ್ರಕಾರದ ವೃಕ್ಷಗಳಿಂದ ಕೂಡಿದ ಘನಘೋರವಾದ ಅರಣ್ಯದಲ್ಲಿ ಪ್ರವೇಶ ಮಾಡಿದ. ಆ ವನವು ವಿಭಿನ್ನ ಪ್ರಕಾರದ ಮೃಗಗಣ ಅಥವಾ ಪಶುಗಳಿಂದ ಮತ್ತು ಅನೇಕ ಪ್ರಕಾರದ ಪಕ್ಷಿಗಳಿಂದ
ವಾಗಿತ್ತು. ಆ ಸಮಯ ರಾಜನು ವನದ ಮಧ್ಯಭಾಗದಲ್ಲಿ ಅನ್ಯ ಒಂದು ಮೃಗವನ್ನು ನೋಡಿದ. ರಾಜನ ಸದೃಢ ಬಾಣದಿಂದ ಪೆಟ್ಟು ತಿಂದ ಆ ಮೃಗವು ಬಾಣ ಸಹಿತ ಅರಣ್ಯದಲ್ಲಿ ಅದೃಶ್ಯವಾಗಿ ಹೋಯಿತು. ಅಲ್ಲಿ ಹುಲ್ಲುಗರಿಕೆ ಮೇಲೆ ಅಲ್ಲಲ್ಲಿ ಬಿದ್ದಿದ್ದ ರಕ್ತವನ್ನು ನೋಡುತ್ತಾ ರಾಜನು ಅದನ್ನು ಹಿಂಬಾಲಿಸಿದ. ಆಗ ಆ ಮೃಗ ಬೆನ್ನಟ್ಟಿದ. ರಾಜನು ಅನ್ಯವನ ಅರಣ್ಯವೊಂದನ್ನು ಪ್ರವೇಶಿಸಿದ. ಹಸಿವೆ ದಾಹದಿಂದ ಬಸವಳಿದು ಹಾಗೂ ಪರಿಶ್ರಮ ಸಂತಾಪದಿಂದ ಪೀಡಿತ ಆ ರಾಜನು ಒಂದು ಜಲಾಶಯದ ಬಳಿಗೆ ಬಂದು ಅದರಲ್ಲಿ ಕುದುರೆಯೊಡನೆ ಸ್ನಾನ ಮಾಡಿದ ಹಾಗೂ ಕಮಲಾದಿಗಳ ಸುಗಂಧಿತ ಶೀತಲ ಜಲವನ್ನು ಪಾನ ಮಾಡಿದ. ನಂತರ ಆ ಜಲಾಶಯದಿಂದ ಹೊರಗೆ ಬಂದ ಶ್ರಮರಹಿತ ರಾಜ ಬಭ್ರುವಾಹನನು ವೃಕ್ಷರೂಪಿ ವಿಶಾಲ ಶಾಖೆಗಳ ಕಾರಣ ಹರಡಿದ್ದ ಮನೋಹರ ಹಾಗೂ ಶೀತಲ ನೆರಳುಳ್ಳ ಪಕ್ಷಿ ಸಮೂಹದ ಕಲರವದಿಂದ ಕೂಡಿದ ಒಂದು ವಟ ವೃಕ್ಷವನ್ನು ನೋಡಿದ. ಆ ವೃಕ್ಷವು ಸಂಪೂರ್ಣ ವನದ ದೊಡ್ಡ ಪತಾಕೆಯಂತೆ ಸ್ಥಿತವಾಗಿತ್ತು. ಅದರ ಮೂಲಕ ಬಳಿ ಹೋಗಿ ರಾಜನು ಕುಳಿತುಕೊಂಡ. ತದನಂತರ ರಾಜನು ಹಸಿವೆ ಮತ್ತು ದಾಹದಿಂದ ವ್ಯಾಕುಲಗೊಂಡು ಇಂದ್ರಿಯಗಳುಳ್ಳ ಶಿರದ ರೋಮಗಳು ಮೇಲಕ್ಕೆ ನೇರವಾಗಿ ಸೆಡೆದು ನಿಂತಿದ್ದ ಅತ್ಯಂತ ಮಲಿನ ಕುಬ್ಜ ಮಾಂಸರಹಿತ ಒಂದು ಭಯಾನಕವಾದ ಪ್ರೇತವನ್ನು ನೋಡಿದ. ಆ ವಿಕೃತ ಆಕೃತಿಯುಳ್ಳ ಭಯಾನಕ ಪ್ರೇತವನ್ನು ನೋಡಿ ಬಭ್ರುವಾಹನ ವಿಸ್ಮಿತನಾಗಿ ಹೋದ. ಪ್ರೇತವು ಕೂಡ ದಟ್ಟಾರಣ್ಯದಲ್ಲಿ ಬಂದಿದ್ದ ರಾಜನನ್ನು ನೋಡಿ ಚಕಿತವಾಯಿತು ಮತ್ತು ಸಮುಸ್ತಕ ಮನಸ್ಸಿನಿಂದಲೇ ಆ ಪ್ರೇತರಾಜ ಆತನಿಗೆ ಬಳಿಗೆ ಬಂದಿತು. ಏ ಗರುಡ, ಆಗ ಪ್ರೇತರಾಜ ಬಭ್ರುವಾಹನನಿಗೆ ಹೀಗೆ ಹೇಳಿತು: ಏ ಮಹಾಬಲಿ, ನಿಮ್ಮ ಸಂಘದಿಂದ ಅಥವಾ ಪ್ರಭಾವದಿಂದ ನಾನು ನನ್ನ ಪ್ರೇತ ಭಾವವನ್ನು ತ್ಯಜಿಸಿರುವೆ. ಅಂದರೆ ನನ್ನ ಪ್ರೇತ ಭಾವ ನಿವಾರಣೆಯಾಗಿ ಹೋಗಿದೆ. ನಾನು ಪರಮ ಶಾಂತಿ ಪ್ರಾಪ್ತಿ ಹೊಂದಿರುವೆ ಹಾಗೂ ಧನ್ಯನಾಗಿ ಹೋಗಿರುವೆ. ರಾಜನು ಹೇಳಿದ: ಏ ಕೃಷ್ಣವರ್ಣದ ಮತ್ತು ಭಯ ಹುಟ್ಟಿಸುವ ಪ್ರೇತವೇ, ಯಾವ ಕರ್ಮದ ಪ್ರಭಾವದಿಂದ ನೋಡಲು ಭಯ ಹುಟ್ಟಿಸುವಂತಹ ಮತ್ತು ಮೈ ತುಂಬ ಅಮಂಗಲಕಾರಿಯಾದ ಈ ಪ್ರೇತತ್ವ ಸ್ವರೂಪವನ್ನು ನೀನು ಪ್ರಾಪ್ತಿ ಹೊಂದಿದೆ. ಏ ಮಿತ್ರ, ನಿನ್ನ ಪ್ರೇತತ್ವದ ಪ್ರಾಪ್ತಿ ಎಲ್ಲ ಕಾರಣಗಳನ್ನು ತಿಳಿಸು. ನೀನು ಯಾರು ಮತ್ತು ಯಾವ ದಾನದಿಂದ ನಿನ್ನ ಪ್ರೇತತ್ವ ನಷ್ಟವಾಗುತ್ತದೆ? ಪ್ರೇತವು ಹೇಳಿತು: ಏ ಶ್ರೇಷ್ಠ ರಾಜ, ನಾನು ಆರಂಭದಿಂದಲೇ ಎಲ್ಲವನ್ನೂ ನಿನಗೆ ಹೇಳುವೆನು. ಪ್ರೇತತ್ವ ಕಾರಣವನ್ನು ಕೇಳಿ ನೀನು ಅದನ್ನು ದೂರಗೊಳಿಸುವ ಕೃಪೆ ಮಾಡಿ. ವೈದೀಶ ಎಂಬ ನಗರವಿತ್ತು. ಅದು ಸಮಸ್ತ ಪ್ರಕಾರದ ಸಂಪತ್ತಿನಿಂದ ಸಮೃದ್ಧ, ನಾನಾ ಗ್ರಾಮಗಳಿಂದ ವ್ಯಾಪ್ತ, ಅನೇಕ ಪ್ರಕಾರದ ರತ್ನಗಳಿಂದ ಪರಿಪೂರ್ಣ, ಧನಿಕರ ಭವನಗಳ ಹಾಗೂ ದೇವರಾಜ ಪ್ರಸಾದ ಅರಮನೆಗಳಿಂದ ಶೋಭಿತ ಮತ್ತು ಅನೇಕ ಪ್ರಕಾರದ ಧರ್ಮಾನುಷ್ಠಾನಗಳಿಂದ ಯುಕ್ತವಾಗಿತ್ತು. ಏ ಪೂಜ್ಯ, ನಾನು ಅಲ್ಲಿ ನಿವಾಸ ಮಾಡುತ್ತಾ ನಿರಂತರವಾಗಿ ದೇವಪೂಜೆಗಳಲ್ಲಿ ನಿರತನಿರುತ್ತಿದ್ದೆ. ನಿಮಗೆ ಇದು ಗೊತ್ತಿರಲಿ, ನಾನು ವೈಶ್ಯಕುಲದಲ್ಲಿ ಜನಿಸಿದ್ದೆ ಮತ್ತು ಸುದೇವ ಎಂಬುದು ನನ್ನ ಹೆಸರಾಗಿತ್ತು. ನಾನು ಹವ್ಯ ಪ್ರದಾನ ಮಾಡಿ ದೇವತೆಗಳ ಕವ್ಯ ಪ್ರದಾನ ಮಾಡಿ ಪಿತೃಗಳಿಗೆ ತರ್ಪಣ ನೀಡಿದೆ. ಅನೇಕ ಪ್ರಕಾರದ ದಾನಗಳಿಂದ ನಾನು ಬ್ರಾಹ್ಮಣನನ್ನು ಸಂತುಷ್ಟಗೊಳಿಸಿದೆ. ಅನೇಕ ಸಲ ದೀನ, ಅಂಧ ಹಾಗೂ ಅಗತ್ಯವಿರುವ ಮನುಷ್ಯರಿಗೆ ಅನ್ನ ನೀಡಿದೆ. ಆದರೆ ರಾಜ, ನನ್ನ ಈ ಸಮಸ್ತ ಸತ್ಕರ್ಮಗಳು ನನ್ನ ದುರ್ದೈವದಿಂದ ನಿಷ್ಫಲವಾಗಿ ಹೋದವು. ಯಾವ ಕಾರಣದಿಂದ ನನ್ನ ಸುಕೃತ್ಯಗಳು ನಿಷ್ಫಲವಾಗಿ ಹೋದವೆಂಬುದು ನಾನು ನಿಮಗೆ ತಿಳಿಸುವೆ. ನನ್ನ ಮರಣದ ನಂತರ ನನ್ನ ಔರ್ಧ್ವ ದೈಹಿಕ ಕ್ರಿಯೆ ಮಾಡಲು ನನಗೆ ಯಾವುದೇ ಸಂತಾನವಾಗಲಿ, ಸುಹೃದಯಗಳಾಗಲಿ, ಯಾರೇ ಬಂಧು ಬಾಂಧವರಾಗಲಿ ಅಥವಾ ಯಾರೇ ಅಂಥ ಮಿತ್ರರಾಗಲಿ ಇರಲಿಲ್ಲ. ಏ ಮಹಾರಾಜ, ಮರಣದ ನಂತರ ಯಾವ ವ್ಯಕ್ತಿ ಉದ್ದೇಶದಿಂದ ಷೋಡಶ ಮಾನಸಿಕ ಶ್ರಾದ್ದವನ್ನು ಮಾಡಲಾಗುವುದಿಲ್ಲವೋ ಅಂಥ ವ್ಯಕ್ತಿಗೆ 100 ಶ್ರಾದ್ದ ಮಾಡಿದರೂ ಕೂಡ ಆತನ ಪ್ರೇತಾತ್ಮ ಸುಸ್ಥಿರವಾಗಿಯೇ ಇರುತ್ತದೆ, ಅಂದರೆ ಅದು ದೂರವಾಗುವುದಿಲ್ಲ. ಏ ಮಹಾರಾಜ, ನೀನು ಔರ್ಧ್ವ ದೈಹಿಕ ಕೃತ್ಯ ನೆರವೇರಿಸಿ ನನ್ನ ಉದ್ಧಾರ ಮಾಡಿ, ಏಕೆಂದರೆ ಈ ಲೋಕದಲ್ಲಿ ರಾಜನನ್ನು ಸಮಸ್ತ ವರ್ಣಗಳ ಬಂಧು ಎಂದು ಹೇಳಲಾಗಿದೆ. ಆದ್ದರಿಂದ ಏ ರಾಜೇಂದ್ರ, ನೀವು ನನ್ನ ಉದ್ಧಾರ ಮಾಡಿರಿ, ನಾನು ನಿಮಗೆ ಮಣಿರತ್ನವನ್ನು ನೀಡುವೆ. ಏ ವೀರ, ಒಂದು ವೇಳೆ ನೀವು ಹಿತವನ್ನು ಬಯಸುವುದೇ ಆದರೆ ನನಗೆ ಸದ್ಗತಿಯಾಗುವಂತೆ ಮತ್ತು ನನಗೆ ಪ್ರೇತ ಯೋನಿಯಿಂದ ಮುಕ್ತಿ ಸಿಗುವಂತೆ ನೀವು ಮಾಡಿರಿ. ಹಸಿವೆ, ದಾಹಾದಿ ದುಃಖಗಳ ಕಾರಣ ಈ ಪ್ರೇತ ಯೋನಿ ನನಗಾಗಿ ದುಸ್ಸಹನೀಯವಾಗಿ ಹೋಗಿದೆ.
ಈ ವನದಲ್ಲಿ ಸುಂದರ ರುಚಿಯುಳ್ಳ ಶೀತಲ ಜಲ ಮತ್ತು ಫಲವಿದ್ಯಮಾನವಾಗಿದೆ. ಆದಾಗ್ಯೂ ಹಸಿವೆ ದಾಹದಿಂದ ಪೀಡಿತನಾಗಿರುವೆ. ನನಗೆ ಜಲ ಮತ್ತು ಫಲದ ಪ್ರಾಪ್ತಿಯಾಗುವುದಿಲ್ಲ. ಏ ರಾಜ, ಒಂದು ವೇಳೆ ನಿನಗಾಗಿ ಯಥಾವಿಧಿ ನಾರಾಯಣ ಬಲಿ ಮಾಡಿದರೆ, ಅದರ ನಂತರ ವೇದ ಮಂತ್ರಗಳ ಮೂಲಕ ನನ್ನ ಸಮಸ್ತ ಊರ್ಧ್ವ ದೈಹಿಕ ಕ್ರಿಯೆಗಳನ್ನು ಸಂಪನ್ನಗೊಳಿಸಿದರೆ ನಿಶ್ಚಿತವಾಗಿಯೂ ನನ್ನ ಪ್ರೇತಾತ್ಮ ನಷ್ಟವಾಗಿ ಹೋಗುವುದು. ಇದರಲ್ಲಿ ಸಂಶಯವಿಲ್ಲ. ನಾನು ಕೇಳಲ್ಪಟ್ಟಿರುವಂತೆ ವೇದಗಳ ಮಂತ್ರ, ತಪಸ್ಸು, ದಾನ, ಸಮಸ್ತ ಜೀವಿಗಳಲ್ಲಿ ದಯೆ, ಸದ್ಶಾಸ್ತ್ರಗಳ ಶ್ರವಣ, ಭಗವಂತ ವಿಷ್ಣುವಿನ ಪೂಜೆ ಮತ್ತು ಸಜ್ಜನರ ಸಂಘ ಇವೆಲ್ಲವೂ ಪ್ರೇತ ಯೋನಿಯನ್ನು ನಾಶ ಮಾಡಲು ಇರುವಂತಹದ್ದು. ಆದ್ದರಿಂದ ನಾನು ನಿಮಗೆ ಪ್ರೇತತ್ವವನ್ನು ನಷ್ಟಗೊಳಿಸುವ ವಿಷ್ಣು ಪೂಜೆ ಕುರಿತು ತಿಳಿಸುವೆ. ಏ ಮಹಾರಾಜ, ನ್ಯಾಯದಿಂದ ಸಂಪಾದಿಸಿದ 2 ಸುವರ್ಣ, 3 ಅಥವಾ 2 ಮಾಷ ಭಾರದ ಬಂಗಾರ ತೆಗೆದುಕೊಂಡು ಅದರಿಂದ ನಾರಾಯಣನ ಒಂದು ಪ್ರತಿಮೆ ಮಾಡಿಸಬೇಕು. ಅದಕ್ಕೆ ವಿವಿಧ ಪವಿತ್ರ ಜಲ ಅಭಿಷೇಕ ಮಾಡಬೇಕು. ಅದಕ್ಕೆ ಹಳದಿ ವರ್ಣದ ವಸ್ತ್ರ ಧಾರಣೆ ಮಾಡಿಸಿ ಸಮಸ್ತ ಅಲಂಕಾರಗಳಿಂದ ವಿಭೂಷಿತಗೊಳಿಸಿ ಅಲಂಕಾರ ಮಾಡಬೇಕು. ನಂತರ ಪ್ರತಿಮೆ ಪೂಜಾರ್ಚನೆ ಮಾಡಬೇಕು. ಆ ಪ್ರತಿಮೆಯ ಪೂರ್ವ ಭಾಗದಲ್ಲಿ ಶ್ರೀಧರ, ದಕ್ಷಿಣದಲ್ಲಿ ಮಧುಸೂದನ, ಪಶ್ಚಿಮದಲ್ಲಿ ವಾಮನ, ಉತ್ತರದಲ್ಲಿ ಗದಾಧರ, ಮಧ್ಯದಲ್ಲಿ ಪಿತಾಮಹ ಬ್ರಹ್ಮ ಹಾಗೂ ಮಹಾದೇವ ಶಿವನ ಸ್ಥಾಪನೆ ಮಾಡಿ ಗಂಧ ಪುಷ್ಪಾದಿ ದ್ರವ್ಯಗಳಿಂದ ವಿಧಿವಿಧಾನದಿಂದ ಬೇರೆ ಬೇರೆಯಾಗಿ ಪುಷ್ಪಾರ್ಚನೆ ಮಾಡಬೇಕು. ನಂತರ ಪ್ರದಕ್ಷಿಣೆ ಮಾಡಿ ಅಗ್ನಿಯಲ್ಲಿ ಹವನ ಮಾಡಿ ದೇವತೆಗಳನ್ನು ತೃಪ್ತಗೊಳಿಸಿ ತುಪ್ಪ, ಮೊಸರು, ಹಾಲಿನಿಂದ ವಿಶ್ವೇ ದೇವತೆಗಳಿಗೆ ತೃಪ್ತಗೊಳಿಸಬೇಕು. ತದನಂತರ ಪ್ರಸನ್ನ ಚಿತ್ತದಿಂದ ಯಜಮಾನನು ಸ್ನಾನ ಮಾಡಿ ನಾರಾಯಣನ ಎದುರಿಗೆ ವಿನೀತನಾಗಿ ವಿಧಿಪೂರ್ವಕ ಮನದಲ್ಲಿ ಸಂಕಲ್ಪಿಸಿ ಊರ್ಧ್ವ ದೈಹಿಕ ಕ್ರಿಯೆಯನ್ನು ಆರಂಭ ಮಾಡಬೇಕು. ನಂತರ ಕ್ರೋಧ ಮತ್ತು ಲೋಭರಹಿತ ಶಾಸ್ತ್ರ ವಿಧಿಯಿಂದ ಸಮಸ್ತ ಶ್ರಾದ್ದಗಳನ್ನು ಮಾಡಬೇಕು ಹಾಗೂ ಋದ್ಘೋಷ ತರ್ಘ ಮಾಡಬೇಕು. ತದನಂತರ ಬ್ರಾಹ್ಮಣರಿಗೆ ಪದಾಧಾನ ಮಾಡಬೇಕು. ಛತ್ರಿ, ಪಾದರಕ್ಷೆ, ವಸ್ತ್ರ, ಉಂಗುರ, ಕಮಂಡಲ, ಆಸನ, ಪಂಚಪತ್ರೆ, ಅಮನ್ನ ಅಕ್ಕಿ, ಭೋಜನ, ತುಪ್ಪ ಮತ್ತು ಯಜ್ಞೋಪವೀತವನ್ನು ಸೇರಿಸಿ 7+6 ಒಟ್ಟು 13 ಪದದ ಸಂಪೂರ್ಣತೆಯಾಗುತ್ತದೆ. ನಂತರ ಶಾಯದಾನವನ್ನು ನೀಡಿ ಪ್ರೇತಕ್ಕಾಗಿ ಘಟದಾನ ಮಾಡಬೇಕು. ರಾಜ ಬಭ್ರುವಾಹನ ಹೇಳಿದ ಏ ಪ್ರೇತ, ಯಾವ ವಿಧದಿಂದ ಪ್ರೇತಘಟ ನಿರ್ಮಾಣ ಮಾಡಬೇಕು ಮತ್ತು ಯಾವ ವಿಧಾನದಿಂದ ಅದರ ದಾನ ಮಾಡಬೇಕು? ಸಮಸ್ತ ಜೀವಿಗಳಿಗೆ ಅನುಕಂಪ ತೋರುವ ಉದ್ದೇಶದಿಂದ ಪ್ರೇತಗಳಿಗೆ ಮುಕ್ತಿ ನೀಡುವಂತಹ ಪ್ರೇತಘಟ ದಾನ ವಿಷಯ ಕುರಿತು ತಿಳಿಸು. ಪ್ರೇತ ಹೇಳಿತು, ಏ ಮಹಾರಾಜ, ನೀವು ಸೂಕ್ತವಾದದ್ದನ್ನೇ ಕೇಳಿದಿರಿ. ಯಾವ ಸುದೃಢ ದಾನದಿಂದ ಪ್ರೇತಾತ್ಮವಾಗುವುದಿಲ್ಲವೋ ಅದನ್ನು ನಾನು ಹೇಳುತ್ತೇನೆ, ನೀವು ಗಮನವಿಟ್ಟು ಕೇಳಿರಿ. ಪ್ರೇತಘಟ ದಾನ ಸಮಸ್ತ ಪ್ರಕಾರದ ಅಮಂಗಳಗಳನ್ನು ವಿನಾಶ ಮಾಡುವಂತಹದ್ದು, ಸಮಸ್ತ ಲೋಕಗಳಲ್ಲಿ ದುರ್ಬಲವಾದದ್ದು ಮತ್ತು ದುರ್ಗತಿಯನ್ನು ನಷ್ಟ ಮಾಡುವಂತಹದ್ದಾಗಿದೆ. ಬ್ರಹ್ಮ, ಶಿವ ಹಾಗೂ ವಿಷ್ಣು ಸಹಿತ ಲೋಕಪಾಲಕರು ಯಜ್ಞ ಕಾಯಿಸಿದಾಗ ಬಂಗಾರದ ಒಂದು ಘಟವನ್ನು ಸ್ಥಾಪಿಸಿ ಅದನ್ನು ಹಾಲು, ತುಪ್ಪ ಮುಂತಾದವುಗಳಿಂದ ಪೂರ್ಣ ತುಂಬಿ ಭಕ್ತಿಯಿಂದ ನಮಸ್ಕರಿಸಿ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಇಷ್ಟಲ್ಲದೆ ಇನ್ನೂ ಅನ್ಯ 106 ದಾನಗಳನ್ನು ನೀಡುವ ಅವಶ್ಯಕತೆ ಏನಿದೆ? ಏ ಮಹಾರಾಜ, ಆ ಘಟದ ಮಧ್ಯದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಕಲ್ಯಾಣಕಾರಿ ಅವಿನಾಶಿ ಶಂಕರನ ಸ್ಥಾಪನೆ ಮಾಡಬೇಕು ಹಾಗೂ ಘಟದ ಕಂಠದಲ್ಲಿ ಪೂರ್ವಾದಿ ದಿಕ್ಕುಗಳ ಅನುಕ್ರಮವಾಗಿ ಲೋಕಪಾಲಕರ ಆಹ್ವಾನ ಮಾಡಿ ಅವರಿಗೆ ಧೂಪ, ಪುಷ್ಪ, ಚಂದನ ಇತ್ಯಾದಿ ವಿಧಿವತ್ತಾಗಿ ಪೂಜೆ ಸಲ್ಲಿಸಿ ಹಾಲು ತುಪ್ಪದೊಡನೆ ಆ ಘಟವನ್ನು ಬ್ರಾಹ್ಮಣನಿಗೆ ದಾನ ನೀಡಬೇಕು. ಏ ರಾಜ, ಪ್ರೇತತ್ವದ ನಿವೃತ್ತಿಗಾಗಿ ಸಮಸ್ತ ದಾನಗಳಲ್ಲಿ ಶ್ರೇಷ್ಠವಾದ ಮತ್ತು ಮಹಾಪಾತಕಗಳನ್ನು ನಾಶ ಮಾಡುವಂತಹ ಈ ದಾನವನ್ನು ಶ್ರದ್ಧೆಯಿಂದ ಮಾಡಬೇಕು. ಏ ಭಗವಂತ ವಿಷ್ಣು ಹೇಳಿದ, ಏ ಕಶ್ಯಪ ಪುತ್ರ ಗರುಡ, ಪ್ರೇತದೊಡನೆ ಈ ಪ್ರಕಾರದ ಮಾತುಕತೆ ನಡೆದಿರುವಾಗ ಆನೆ, ಕುದುರೆ ಇತ್ಯಾದಿಗಳಿಂದ ವ್ಯಾಪ್ತ ರಾಜನ ಸೇನೆಯು ಇಂದಿನಿಂದ ಅಲ್ಲಿಗೆ ಬಂದಿತ್ತು. ಸೇನೆಯು ಆಗಮಿಸಿದ ನಂತರ ರಾಜನಿಗೆ ಮಹಾಮಣಿಯನ್ನು ನೀಡಿ ಆತನಿಗೆ ನಮಸ್ಕರಿಸಿ ಪುನಃ ತನ್ನ ಉದ್ಧಾರಕ್ಕಾಗಿ ಊರ್ಧ್ವ ದೈಹಿಕ ಕ್ರಿಯೆ ಮಾಡುವಂತೆ ಪ್ರಾರ್ಥಿಸಿ ಆ ಪ್ರೇತ ಅದೃಶ್ಯವಾಗಿ ಹೋಯಿತು. ಏ ಪಕ್ಷಿ ಗರುಡ, ತದನಂತರ ಆ ವನ
ಆ ವನದಿಂದ ತೆರಳಿದ ರಾಜ ತನ್ನ ನಗರಕ್ಕೆ ಹೊರಟು ಹೋದ ಮತ್ತು ತನ್ನ ನಗರವನ್ನು ತಲುಪಿ ಪ್ರೇತವು ಹೇಳಿದ ಪ್ರಕಾರ ಆತನು ವಿಧಿವಿಧಾನಗಳಿಂದ ಔರ್ಧ್ವ ದೈಹಿಕ ಕ್ರಿಯೆಯನ್ನು ಅನುಷ್ಠಾನ ಮಾಡಿ ಆತನ ಪುಣ್ಯ ಪ್ರದಾನದಿಂದ ಮುಕ್ತವಾದ ಪ್ರೇತವು ಸ್ವರ್ಗದಲ್ಲಿ ಹೊರಟು ಹೋಯಿತು. ಅನ್ಯರಿಂದ ಮಾಡಿದ ಶ್ರಾದ್ದದಿಂದ ಪ್ರೇತಕ್ಕೆ ಸದ್ಗತಿ ಹೋಗುತ್ತಿದ್ದರೆ ಇನ್ನು ಪುತ್ರನಿಂದ ಮಾಡಿದ ಶ್ರಾದ್ದದಿಂದ ತಂದೆಯು ಸದ್ಗತಿಯಾಗುವುದರಲ್ಲಿ ಯಾವ ಆಶ್ಚರ್ಯವಿದೆ. ಈ ಪುಣ್ಯಮಯ ಇತಿಹಾಸವನ್ನು ಯಾರು ಆಲಿಸುತ್ತಾರೋ ಮತ್ತು ಯಾರು ಪಠನೆ ಮಾಡಿ ಆಲಿಸುವಂತೆ ಮಾಡುವರೋ ಅವರಿಬ್ಬರ ಪಾಪಿಗಳಾಗಿದ್ದರೂ ಕೂಡ ಪ್ರೇತಾತ್ಮವನ್ನು ಪ್ರಾಪ್ತಿ ಹೊಂದುವುದಿಲ್ಲ. ಭಗವಂತ ವಿಷ್ಣು ಮತ್ತು ಶಿವನ ನಾಮಸ್ಮರಣೆ ಮಾಡಬೇಕು ಮತ್ತು ಆಲಿಸಬೇಕು. ಭಗವಂತನ ನಾಮ ಕೇಳಿಸಿಕೊಳ್ಳುತ್ತಿದ್ದರೆ ಅದು ಮನುಷ್ಯನ ಪಾಪವನ್ನು ನಷ್ಟಗೊಳಿಸುತ್ತದೆ. ಇತಿ 7ನೇ ಅಧ್ಯಾಯ ಸಮಾಪ್ತಿ.